ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಆಷಾಢ ಮಾಸ, ತಾರೀಕು 19/7/2026ರಿಂದ 25/7/2026ರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ವಾರದಲ್ಲಿ ಆಗು ಹೋಗುಗಳು, ಹಾಗೆ ಹಣಕಾಸಿನ ವಿಚಾರ, ದಾಂಪತ್ಯದ ವಿಚಾರ, ಎಲ್ಲ ವಿಚಾರಗಳನ್ನು, ಬಿಸ್ನೆಸ್ ಹೇಗಿರುತ್ತೆ, ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ, ಎಲ್ಲದನ್ನು ಕೂಲಂಕುಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲು ನಾವು ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಬೇಕಾಗುತ್ತೆ. ಮೇಷ ರಾಶಿಯಿಂದ ಹಿಡಿದು ಗ್ರಹಗಳು ಯಾವ ಸ್ಥಿತವಲ್ಲಿ ಕೂತಿದ್ದಾವೆ ಮೀನರಾಶಿವರೆಗೂ ನೋಡೋದಾದರೆ ನೋಡಿ, ವೃಷಭ ರಾಶಿಯಲ್ಲಿ ಕುಜ ಸ್ಥಿತವಾಗಿದ್ದಾನೆ. ಹಾಗೆ ಸೂರ್ಯನ ಪಥ ಬದಲಾವಣೆಯಾಗಿ ಕಟಕ ರಾಶಿಗೆ ಹೋಗಿದೆ. ಮಿಥುನ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಬುಧ ವಕ್ರನಾಗಿ ಸ್ವಸ್ಥಾನದಲ್ಲಿದ್ದಾನೆ. ಸೂರ್ಯ ಮತ್ತು ಗುರು ಸಂಯೋಗವಾಗಿದೆ ಕಟಕ ರಾಶಿಯಲ್ಲಿ. ಶುಕ್ರ ಮತ್ತು ಕೇತು ಸಂಯೋಗವಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಯಥಾಸ್ಥಿತವಾಗಿ ರಾಹು ಕುಂಭ, ಅದೇ ರೀತಿಯಾಗಿ ಶನಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಗುರು ಮತ್ತು ಸೂರ್ಯರ ಸಂಯೋಗ, ಆಲ್ರೆಡಿ ಗುರು ಅಸ್ತಂಗತನಾಗಿದ್ದಾನೆ. ನಿಮಗೆ ಅದು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ, ಯಾವುದರಲ್ಲಿ ಎಚ್ಚರ ಇರಬೇಕು ಅಂತ. ಬಟ್ ಸೂರ್ಯ ಗುರು ಎರಡೂ ಕೂಡ ಅಗ್ನಿ ತತ್ವದ ಗ್ರಹಗಳು. ಇವೆರಡರ ಸಂಯೋಗತೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಆತ್ಮವಿಶ್ವಾಸವನ್ನು ದೃಢವಾಗ್ತದೆ, ದೊಡ್ಡ ಜ್ಞಾನವನ್ನು ಕೊಡುತ್ತೆ. ಆ ಥರದ ಬುದ್ಧಿಯನ್ನು ಕಡಿಮೆ ಮಾಡ್ತೀರಾ, ಮುಂದಾಲೋಚನೆಯನ್ನು ಮಾಡಿ ಕೆಲಸವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಈ ಸೂರ್ಯ ಮತ್ತು ಗುರು ಸಂಯೋಗ ಅಂತ ಕರಿತೀವಿ. ಈ ಸಂಯೋಗ ಭಾಳ ಬಲಿಷ್ಠವಾಗಿರ್ತಕ್ಕಂಥ ಸಂಯೋಗದಲ್ಲಿ ಒಂದು ಕೂಡ. ಸೂರ್ಯ ಆತ್ಮಕಾರಕನಾದರೆ ಗುರು ಜ್ಞಾನಕಾರಕ ಅಂತ ಕರಿತೀವಿ. ಆತ್ಮ ಮತ್ತು ಜ್ಞಾನದ ಸಂಯೋಗತೆ ಇರುತ್ತೆ. ಏನು ಈ ಸಂಯೋಗತೆ? ಅಟ್ಲೀಸ್ಟ್ ಆ ಜ್ಞಾನ ಬಂದಾಗ ಇದು ಏನು ಮಾಡಬಹುದು, ಯಾವ ರೀತಿಯಲ್ಲಿ ಕೆಲಸ ಮಾಡ್ಕೋಬೇಕಾಗ್ತದೆ, ಯಾವ ಮುಂದೆ ಒಂದು ದಿನಮಾನಗಳು ನಡೀತಕ್ಕಂಥದ್ದು ಇರ್ತದೆ, ಗುರು ಹಿರಿಯರ ಬಗ್ಗೆ ಹೇಗೆ ಗೌರವಗಳು ಬರಬೇಕು, ಹೇಗೆ ಗೌರವ ಕೊಡಬೇಕು, ಯಾವ ರೀತಿ ಹಣಕಾಸಿನ ವ್ಯವಸ್ಥೆಯನ್ನು ಸರಿ ಮಾಡ್ಕೋಬೇಕಾಗ್ತದೆ, ಇವೆಲ್ಲ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಬರ್ತಕ್ಕಂಥದ್ದು ಈ ಸೂರ್ಯ ಮತ್ತು ಗುರುವಿನ ಸಂಯೋಗ. ಈ ವಾರದಲ್ಲಿ ಕನ್ಯಾ ರಾಶಿಯಿಂದ ವೃಶ್ಚಿಕ ರಾಶಿವರೆಗೂ ಚಂದ್ರ ಸಂಚಾರವನ್ನು ಮಾಡ್ತದೆ. ಉತ್ತರ ಫಲ್ಗುಣಿ ನಕ್ಷತ್ರದಿಂದ ಹಿಡಿದು ಜ್ಯೇಷ್ಠ ನಕ್ಷತ್ರದವರೆಗೂ ಸಂಚಾರ. ಅದರಲ್ಲಿ ಮತ್ತೆ ಬರ್ತಕ್ಕಂಥ ಉತ್ತರ ಫಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಈ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಅಂದರೆ 6ರ ಸ್ಥಾನದಿಂದ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ 6, 7, 8ರಲ್ಲಿ ಚಂದ್ರ ಹಾದು ಹೋಗ್ತದೆ. ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲಾಫಲ. ರಾಶಿ ಅಧಿಪತಿ ಧನಸ್ಥಾನದಲ್ಲಿ, ಅರ್ಥಾತ್ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. 9ರ ಅಧಿಪತಿ ಹಾಗೆ 12ರ ಅಧಿಪತಿ ಆಗಿರ್ತಕ್ಕಂಥ ಗುರು ಸ್ಥಿತವಾಗಿರ್ತಕ್ಕಂಥದ್ದು ಚತುರ್ಥ ಭಾವ ಅಸ್ತಂಗತ. ಇಲ್ಲಿ ನೋಡಿ, ಚತುರ್ಥ ಭಾವ ಅಸ್ತಂಗತ ವಿದ್ಯಾರ್ಥಿಗಳಿಗೆ ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಕಾಲ ಸಮಯ. ಈ ಒಂದು ಮಾಸದಲ್ಲಿ ಗುರು ಅಸ್ತಂಗತನಾಗಿರೋದ್ರಿಂದ ನಿಮ್ಮ ಏನು ಅದೃಷ್ಟದ ಪರೀಕ್ಷೆಯನ್ನು ಮಾಡ್ತಕ್ಕಂಥ ಸಮಯ. ಅರ್ಥಾತ್ ಈ ವಿಚಾರ ಹೇಗೆ, 4ರ ಸ್ಥಾನ ಅಸ್ತಂಗತನಾಗಿದ್ದಾನೆ, ಬಟ್ ಸೂರ್ಯ ಇರೋದ್ರಿಂದ ಅಸ್ತಂಗತನಾದರೂ ಸಹಿತ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಕಾನ್ಫಿಡೆಂಟ್ ಇರುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರುತ್ತೆ. ಮ್ಯಾಕ್ಸಿಮಮ್ ನಾನು ಪರವಾಗಿಲ್ಲ, ನನಗೆ ಓದಿದ್ದೆಲ್ಲ ಮರ್ತೋಗ್ತದಮ್ಮ, ಅಫ್ಕೋರ್ಸ್ ನಾನು ಅದನ್ನು ರಿಟ್ರೀವ್ ಮಾಡಿ, ಅಂದರೆ ಅಟ್ಲೀಸ್ಟ್ ಮತ್ತೆ ನಾನು ಅದನ್ನು ರೀಕಾಲ್ ಮಾಡಿಕೊಂಡು ಕೇಪಬಲ್ ಆಗಿ ಬರಿತೀನಿ ಅಂತ ಆತ್ಮವಿಶ್ವಾಸ ಬರುತ್ತೆ. ದಿಸ್ ಈಸ್ ದ ಸೂರ್ಯ ಗುರು ಸಂಯೋಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೇಷರಾಶಿ ಮನೆ ನಿರ್ಮಾಣ ಮಾಡ್ತಿದ್ದೀವಿ, ಯಾಕೋ ಭಯದ ವಾತಾವರಣ, ಮನೆ ಹೇಗಾಗ್ತದೋ, ಯಾವ ಒಂದು ಸ್ಥಿತಿಗತಿಗೆ ಹೋಗುತ್ತೋ, ಈ ಒಂದು ವಿಚಾರದಲ್ಲಿ ನಥಿಂಗ್ ಟು ವರಿ, ಆತ್ಮವಿಶ್ವಾಸ ಬಂದ್ಬಿಡುತ್ತೆ. ಅಫ್ಕೋರ್ಸ್ ದಟ್ ಈಸ್ ಕಾಲ್ಡ್, ಅದನ್ನೇ ಹೇಳೋದು. ಹಾಗಾಗಿ ಮೇಷರಾಶಿಯವ್ರಿಗೆ ಒಂದು ಆತ್ಮವಿಶ್ವಾಸದ ಬಲ ಬರುತ್ತೆ. ಈ ಒಂದು ವಾರದಲ್ಲಿ ಹಣಕಾಸು ವಹಿವಾಟುಗಳು ಏರುಪೇರಾದರೂ ಸಹಿತವಾಗಿ ಅದನ್ನು ಸರಿದೂಗಿಸ್ತಕ್ಕಂಥ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಬಂದ್ಬಿಡುತ್ತೆ.
ಮೇಷರಾಶಿ ದಾಂಪತ್ಯದ ವಿಚಾರ ಹಾಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಈ ವಾರನೂ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ವ್ಯವಹಾರಗಳು ನಡೆಯುತ್ತೆ. ಸಾಧಾರಣವಾಗಿರ್ತಕ್ಕಂಥ ಕುಟುಂಬ ವ್ಯವಸ್ಥೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರುತ್ತೆ. ಯಾಕೆಂದರೆ ಶುಕ್ರ ಕೇತು ಒಟ್ಟಿಗೆ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್, ಪ್ರೀತಿ ವಿಚಾರ, ಪ್ರೇಮದ ವಿಚಾರ, ಸಂಗಾತಿ ಒಟ್ಟಿಗೆ ಬಾಂಧವ್ಯತೆ, ಸ್ವಲ್ಪ ಡಿಟ್ಯಾಚ್ಮೆಂಟ್ಸ್ ಇರತಕ್ಕಂಥ ಸಾಧ್ಯತೆಯೇ ತೋರಿಸುತ್ತೆ ಮೇಷರಾಶಿ. ಮೇಷರಾಶಿ ಹಣಕಾಸು ಹೇಗಿರುತ್ತೆ? ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡಿದ್ರೆ ಖಂಡಿತವಾಗಿ ಹಣಕಾಸಿನ ವಹಿವಾಟುಗಳು ತಕ್ಕ ಮಟ್ಟಿಗೆ ಶುಭವನ್ನು ಕೊಡ್ತದೆ. ಇದನ್ನು ಸರಿದೂಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮೇಷರಾಶಿ ಒಟ್ಟಾರೆಯಾಗಿ ನಿಮಗೆ ಲಾಭ ಬಂದಿದ್ದು ವ್ಯಯಕ್ಕೆ ಜಾಸ್ತಿ ಖರ್ಚಾಗ್ತದೆ, ಹೌದಲ್ವೋ? ಲಾಭ ಬರ್ತದೆ ಗುರುಗಳೇ, ಆದರೆ ಸ್ವಲ್ಪ ವ್ಯಯವಾಗ್ತದೆ. ಯಾಕೆಂದರೆ ಶನಿ 12ರ ಸ್ಥಾನದಲ್ಲಿದ್ದಾನೆ. ಈ 12ರ ಸ್ಥಾನ ವ್ಯಯಸ್ಥಾನ, ಲಾಭಾಧಿಪತಿಯಾಗಿ ಅಂದರೆ ದಶಮಾಧಿಪತಿಯಾಗಿ ಲಾಭಾಧಿಪತಿ 12ರ ಸ್ಥಾನ. ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ಸಂದರ್ಭ ಮೇಷರಾಶಿ. ಇದಕ್ಕೆಲ್ಲ ಸರಳ ಪರಿಹಾರ ನಾನು ಹೇಳ್ತಲೇ ಇದ್ದೇನೆ. ಸಾಸಿವೆ ಎಣ್ಣೆಯನ್ನು ಶನಿವಾರಗಳೊಂದು ಅರಳಿ ಮರದ ಬುಡದಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಅದನ್ನು ಫೈರ್ ಮಾಡಿ ದೀಪವನ್ನು ಹಚ್ಚಿ 3 ಪ್ರದಕ್ಷಿಣೆಯನ್ನು ಮಾಡಿ, ಯಾವುದಾದ್ರೂ ನಿಮಗೆ ಮಂತ್ರಗಳು ಬಂದರೆ ಯಾವುದಾದ್ರೂ ಮಂತ್ರಗಳು ಹೇಳಿ ಆ ಕೋರಿಕೆಯನ್ನು ಸಲ್ಲಿಸ್ತಾ ಬನ್ನಿ. ಖಂಡಿತವಾಗಿ ಶುಭದಾಯಕವಾಗ್ತದೆ, ಒಳ್ಳೆಯದು ಕೂಡ ಆಗುತ್ತೆ. ಈ ವಾರದಲ್ಲಿ ಸಾಧ್ಯವಾದಷ್ಟು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಅದೃಷ್ಟ ಬದಲಾವಣೆಗೋಸ್ಕರ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನ ಸನ್ನಿಧಾನವನ್ನು ಭೇಟಿ ಮಾಡ್ತಾ ಬನ್ನಿ. ಪ್ರತಿದಿನ ಕೂಡ ಹಣೆಯಲ್ಲಿ ಅರಿಶಿಣದ ಒಂದು ತಿಲಕ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅವಶ್ಯಕವಾಗಿ ಶ್ರೀಗಂಧ ಹಾಗೆ ಗಂಧ ಲೇಪನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಆಷಾಢ ಮಾಸ ಇನ್ನೇನು ಬರ್ತಾ ಚತುರ್ಮಾಸ ಪ್ರಾರಂಭವಾಗ್ತದೆ. ಆ ಚತುರ್ಮಾಸಕ್ಕೆ ಭಾಳ ವಿಶೇಷವಾಗಿ ಗುರುವಿನ ಆರಾಧನೆ ನಿಮಗೆ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಮುಂದೆ ಬರ್ತಕ್ಕಂಥ ಸಮಯ ಗುರು ಪೌರ್ಣಿಮಾ, ಇವೆಲ್ಲ ನಿಮಗೆ ಗುರುವಿನ ಆರಾಧನೆಯಿಂದ ಒಂದು ಬದಲಾವಣೆ, ನೆಮ್ಮದಿ ಇವೆಲ್ಲ ಸಿಗ್ತಕ್ಕಂಥದ್ದು ಇರ್ತದೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಈ ಏನು ಗ್ಯಾಸೈಟಿಸ್ ಆಗ್ಬೋದು ಅಥವಾ ಸ್ವಲ್ಪ BP ಜಾಸ್ತಿ ಆಗ್ಬೋದು. ಈ ಒಂದು ವಿಚಾರದಲ್ಲಿ ಮೇಷರಾಶಿಯವರು ಕಾಮ್ ಆ್ಯಂಡ್ ಕೂಲಾಗಿ ಆರಾಮಾಗಿರ್ತಕ್ಕಂಥದ್ದು, ಜಾಸ್ತಿ ಎಕ್ಸೈಟ್ಮೆಂಟ್ಸನ್ನು ತಗೊಳ್ತಕ್ಕಂಥದ್ದು ಕಡಿಮೆ ಮಾಡಿ. ಏಕೆಂದರೆ ವೃಷಭ ರಾಶಿಯಲ್ಲಿ ಕುಜರಿದ್ದಾನೆ. ವೃಷಭ ರಾಶಿ ಕುಜರಿದ್ದಾಗ ಮಾತು 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 ಅಗ್ರೆಸಿವ್ ಟಾಕಿಂಗ್ಸ್, ಫ್ಯಾಮಿಲಿಯ ಬಗ್ಗೆ, ಸಂಗಾತಿಯ ಬಗ್ಗೆ, ಹಣಕಾಸು ಸ್ವಲ್ಪ ಏರುಪೇರಾಯಿತು ಅಂದರೆ ಸ್ವಲ್ಪ ಆಲ್ರೆಡಿ ನಿಮಗೆ ಎಕ್ಸೈಟ್ಮೆಂಟ್ಸ್ ಜಾಸ್ತಿ ಆಗಿಬಿಡುತ್ತೆ, ಕೋಪ ಆವೇಶಗಳು ಬರ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಹಾಗಾಗಿ ಎಕ್ಸೈಟ್ಮೆಂಟ್ಸನ್ನು ಕಡಿಮೆ ಮಾಡಿದ್ರೆ ಆರೋಗ್ಯದ ಉತ್ತಮ ಇರ್ತದೆ. ಗುರುನಾಮ ಸ್ಮರಣೆಯೊಂದೇ ನಿಮಗೆ ಶುಭದಾಯಕವಾಗಿರ್ತಕ್ಕಂಥದ್ದು. ಮೇಷರಾಶಿಯವ್ರಿಗೆ ಓಂ ಗುಂ ಗುರವೇ ನಮಃ, ಓಂ ಗುಂ ಗುರವೇ ನಮಃ ಈ ಮಂತ್ರಾದಿಗಳು ನಿಮ್ಮನ್ನು ಸ್ವಲ್ಪ ಕೂಲ್ ಮಾಡುತ್ತೆ. ಹಾಗೆ ನಿಮ್ಮ ಜ್ಞಾನ ಶುದ್ಧಿಯನ್ನು ಮಾಡತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಈ ವಾರದ ಫಲ ಹೇಗೆ? ಈ ವಾರದಲ್ಲಿ ಏನಾದರೂ ನಮಗೆ ಒಂದಷ್ಟು ಶುಭ ಫಲ ಪ್ರಾಪ್ತಿ ಆಗ್ಬೋದಾ ಹೇಗೆ? ಖಂಡಿತ ನೋಡೋದಾದರೆ ನೋಡಿ, ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿ ಕೇತು ಒಟ್ಟಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಧನಸ್ಥಾನದಲ್ಲಿ ಬುಧನಿದ್ದಾನೆ. ಹಣಕಾಸು ವಹಿವಾಟುಗಳು ಮೊದಲು ನೋಡ್ಕೊಂಬಂದಾಗ ಹಣಕಾಸು ವಹಿವಾಟುಗಳು ಮಂದಗತಿಯಲ್ಲಿ ನಡೀತದೆ, ಸ್ವಲ್ಪ ಮಂದಗತಿ ಇರ್ತದೆ. ಹಲವಾರು ಪ್ರಯತ್ನಗಳಿಂದ ಸ್ವಲ್ಪ ಕುಟುಂಬ ಹಣಕಾಸಿನ ವ್ಯವಸ್ಥೆಗಳು ಒಂದು ಸರಿದೂಗಿಸ್ತಕ್ಕಂಥ ಸನ್ನಿವೇಶಗಳು ವೃಷಭ ರಾಶಿಗೆ ಬರುತ್ತೆ. ಒಂದು ವೃಷಭ ರಾಶಿಗೆ ಈಗ ಬಂದಿರತಕ್ಕಂಥ ಮನಸ್ಥಿತಿ ಹೇಗೆ? ಸಾಧ್ಯವಾದಷ್ಟು ಕೂಡ ನಿಮ್ಮ ಮೇಲೆ ನಿಮಗೆ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ವಾಹನಗಳ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ, ಮನೆಯ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ, ಕೆಲಸದ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ, ಹೌದಲ್ವೋ? ನಿಮಗೆ ಯಾವುದ್ರ ಮೇಲೂ ಕೂಡ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರತಕ್ಕಂಥ ಸನ್ನಿವೇಶ. ಬಟ್ ಲಗ್ನದಲ್ಲಿ ಕುಜನಿರೋದ್ರಿಂದ ಸ್ವಲ್ಪ ರೋಷಾವೇಶಗಳು ಬರಬಹುದು. ಆದರೂ ರೋಷಾವೇಶ ಬಂದರೂ ಯಾಕೆ ಇವೆಲ್ಲ ನನಗೆ ಅಂತಕ್ಕಂಥ ಮನೋಭಾವತೆ ಸ್ಟಾರ್ಟ್ ಆಗಿಬಿಡುತ್ತೆ. ವೃಷಭ ರಾಶಿ ಶನಿಯ ದೃಷ್ಟಿ ನಿಮ್ಮ ಮೇಲಿದೆ. ಹಾಗಾಗಿ ಸ್ವಲ್ಪ ವೃಷಭ ರಾಶಿಯವರು ಶಾಂತ ಚಿತ್ತತೆ ಭಾಳ ಮುಖ್ಯವಾಗ್ತದೆ. ಚತುರ್ಥಾಧಿಪತಿ ಮೂರರಲ್ಲಿ ಸಂಚಾರವನ್ನು ಮಾಡ್ತದೆ. ಮೂರರಲ್ಲಿ ಸಂಚಾರವನ್ನು ಮಾಡೋದ್ರಿಂದ ನೋಡಿ, ಅದಕ್ಕೆ ಹೇಳಿದೆ ಗುರು ಅಸ್ತಂಗತನಾಗಿರೋದ್ರಿಂದ ಯಾವುದೇ ಒಂದು ಈ ಸಂಯೋಗ ಇರೋದ್ರಿಂದ ನೀವು ಯಾವುದೇ ಮಾತುಕತೆಗಳಾಡಬೇಕಾದ್ರೆ ಅಥವಾ ಯಾವುದೇ ಒಂದು ನಿರ್ಧಾರಗಳನ್ನು ತಗೋಬೇಕಾದ್ರೆ
ಸೊ ಶುದ್ಧ ಜ್ಞಾನದಿಂದ ತಗೊಳ್ತಕ್ಕಂಥ ಸಮಯ ವೃಷಭ ರಾಶಿಯವರಿಗೆ ಈಗ ಪ್ರಾಪ್ತಿ ಆಗ್ತದೆ. ಸಿಂಪಲ್. ಆತುರದ ಬುದ್ಧಿ ಆದಷ್ಟು ಕಡಿಮೆ ಆಗುತ್ತೆ. ಸೊ ಇದು ಹೇಗೆ, ನಾನು ಇದನ್ನು ಮಾಡ್ಬೋದಾ ಹೇಗೆ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಸೊ ಅದು ಒಂದಷ್ಟು ಶುಭ ಫಲ ಪ್ರಾಪ್ತಿ ಸೂರ್ಯ ಗುರು ಸಂಯೋಗ. ಹಾಗೆ ಶನಿಯ ದೃಷ್ಟಿ ಲಗ್ನದ ಮೇಲೆ, ಶನಿ ಕೂಡ 9-10ರ ಅಧಿಪತಿ ಲಾಭದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಲಾಭದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಶುದ್ಧ ಪ್ರಯತ್ನದಿಂದ ಲಾಭ ಕೂಡ ಮ್ಯಾಕ್ಸಿಮಮ್ ಬರುತ್ತೆ ಕೂಡ. ಬದಲಾಗಿ ರಾಹು ದಶಮ ಸ್ಥಾನದ ಸಂಚಾರವನ್ನು ಕೊಡೋದ್ರಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರುತ್ತೆ. ನಾಲೆಡ್ಜ್ ಇಸ್ ವೆರಿ ಗುಡ್ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂದರ್ಭ, ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯವಾಗಿರ್ತಕ್ಕಂಥ ತತ್ವ ವೃಷಭ ರಾಶಿಯವರಿಗೆ ಬರ್ತಕ್ಕಂಥ ಇರುತ್ತೆ. ಏನು ಬಂದರೂ ಸಮಾಧಾನ ಇಲ್ಲ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಬಟ್ ಅಫ್ಕೋರ್ಸ್ ಆ ಶುಕ್ರ ಕೇತುವಿನ ಸಂಯೋಗವಿರೋದ್ರ ಈ ಥರ ಮನಸ್ಥಿತಿ ಬರ್ತದೆ. ಏನು ಸಂಪಾದನೆ ಮಾಡಿದ್ರು ಯಾರಿಗೆ ಕೂಡ ನಾನು, ಏನು ಸಂಪಾದನೆ ಮಾಡಿದ್ರು ಯಾರಿಗೆ, ಸಂಗಾತಿ ಮತ್ತೊಂದು ಎಲ್ಲ ಈ ಥರ ಆಗ್ತಾ ಇದೆ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿಕೊಂಡು ಸಮಾಧಾನದ ವರ್ತನೆ ಸ್ವಲ್ಪ ಉತ್ತಮತೆ ಇರುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ. ವ್ಯಾಪಾರ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ, ವೃಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ಫಲಗಳು ನಿರ್ಣಯ ಆಗ್ತಕ್ಕಂಥದ್ದು ಕಡಿಮೆ. ಯಾಕೆಂದರೆ ಶುಕ್ರ ಚತುರ್ಥ ಭಾವದಲ್ಲಿರೋದ್ರಿಂದ ಸ್ವಲ್ಪ ಲೇಸಿನೆಸ್ಸು, ಜಾಸ್ತಿ ನಿದ್ದೆ, ಓದಿದ್ದು ತಲೆಗೆ ಹೋಗ್ತಾ ಇಲ್ಲ, ಯಾಕೋ ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಬರ್ತದೆ, ಇವೆಲ್ಲ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆಗೋದು ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಈ ಮಂತ್ರವನ್ನು ಆದಷ್ಟು ಪ್ರತಿದಿನ 21 ಸಂಧ್ಯಾ ಕಾಲ 21 ಬಾರಿ ಪಠನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ತುಳಸಿ ದಳ, ತುಳಸಿ ನೀರು ಇದನ್ನು ಸ್ವಲ್ಪ ಆಗಿಂದಾಗೆ ಸ್ವಲ್ಪ ಸೇವನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಸಾಧ್ಯವಾದಷ್ಟು ಕೂಡ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆ ತುಂಬ ಒಳ್ಳೆಯದು. ಶಿವನ ಮಂತ್ರಗಳು, ಶಿವನ ಅಷ್ಟೋತ್ರಗಳು, ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥದ್ದು ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ. ಮಿಥುನ ರಾಶಿಗೆ ಬರೋಣ. ಈ ವಾರದ ಫಲಾಫಲ ಹೇಗಿರುತ್ತೆ? ಒಂದು ಮಿಥುನ ರಾಶಿಯವರಿಗೆ ಏನಪ್ಪ ಅಂದರೆ ಅಫ್ಕೋರ್ಸ್ ಒಂದು ಗುಡ್ ನ್ಯೂಸ್. ಏನಾದರೂ ಈಗ ಹಣಕಾಸಿನ ವಿಚಾರ, ಕುಟುಂಬದ ವಿಚಾರಗಳನ್ನು, ನಿರ್ಧಾರಗಳು ಮತ್ತೊಂದು ಏನಾದರೂ ತಗೋಬೇಕಾದಂಥ ಸಂದರ್ಭ ಬಂತು, ಆ ಒಂದು ಸಂದರ್ಭ ನಿಮಗೆ ಒಂದು ಸುವರ್ಣ ಅವಕಾಶಗಳನ್ನು ಕೊಡುತ್ತೆ. ಇಂದಿನ ಗತಕಾಲದ ವಿಚಾರಗಳು ಮಿಥುನ ರಾಶಿಯವರಿಗೆ ಸಂಗಾತಿಯೊಟ್ಟಿಗಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗಾಗಿರ್ಬೋದು, ಇವೆಲ್ಲ ವಿಚಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಭಾಳಷ್ಟು ವಿಶೇಷವಾಗಿ ಏನು ಈ ಥರ ನಿರ್ಧಾರ ತಗೊಂಡ್ರೆ ನಾನು ಒಳ್ಳೆಯದಲ್ವಾ ಅಂತಕ್ಕಂಥ ಮನೋಭಾವತೆ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಮಿಥುನ ರಾಶಿ ಅಧಿಪತಿ ಲಗ್ನದಲ್ಲೇ ವಕ್ರನಾಗಿದ್ದಾನೆ. ಸ್ವಲ್ಪ ಆತ್ಮಾವಲೋಕನದ ಕಾಲ. ಹಾಗೆ ಈಗೋಸ್ಟಿಕ್ ನೇಚರ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇದು ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ಕೊಳ್ಳದಿದ್ರೆ ಇದು ದಾಂಪತ್ಯದ ವಿರಸಗಳಿಗೆ ಕಾರಣವಾಗ್ತದೆ. ನೀವು ಆಲೋಚನೆಗಳನ್ನು ಮಾಡ್ತೀರಾ, ಸೊ ನಾನು ಈ ತಪ್ಪು ಮಾಡಿದ್ದೆ, ಮತ್ತದೇ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಈ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ ಇರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ತೋರಿಸುತ್ತೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಂದಗತಿಯ ಚಾಲನೆ ನಡೀತದೆ. ಏನಾದರೂ ವ್ಯಾವಹಾರಿಕವಾಗಿ ತಾವು ಮತ್ತೆ ಚಾಲನೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಸಂದರ್ಭವಿದ್ದಲ್ಲಿ ಮಿಥುನ ರಾಶಿಯವ್ರಿಗೆ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಪ್ರಾರಂಭವಾಗ್ತಕ್ಕಂಥದ್ದು ಇರ್ತದೆ. ಯಾಕೆಂದರೆ ಗುರು ಅಸ್ತಂಗತ ಸೂರ್ಯನ ಸಂಯೋಗವಿರೋದ್ರಿಂದ ಆತ್ಮವನ್ನು ಶುದ್ಧಿ ಮಾಡುತ್ತೆ. ಹಣಕಾಸು ಹೇಗೆ, ವಹಿವಾಟುಗಳು ಹೇಗೆ, ನಾನು ಯಾವ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಮಿಥುನ ರಾಶಿಯವರಿಗೆ ಬರುತ್ತೆ. ಅದೇ ಮಿಥುನ ರಾಶಿ ನೋಡಿ 8 ಮತ್ತು 9ರ ಅಧಿಪತಿ ದಶಮದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಸ್ವಲ್ಪ ಉತ್ತಮತೆ, ಒತ್ತಡ ಇವೆಲ್ಲ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಬರುತ್ತೆ. ಕುಜ ಕೂಡ ಲಾಭಾಧಿಪತಿ ನಷ್ಟದಲ್ಲಿದ್ದಾನೆ. ಸ್ವಲ್ಪ ಹಣಕಾಸು ವಹಿವಾಟುಗಳು, ಕೆಲಸದ ಬಾಧೆ, ಕೆಲಸದಲ್ಲಿ ಸ್ವಲ್ಪ ಒತ್ತಡ ವಾತಾವರಣ ಮ್ಯಾಕ್ಸಿಮಮ್ ಮಿಥುನ ರಾಶಿಯವ್ರಿಗೆ ಇದ್ದೇ ಇರ್ತದೆ. ಮ್ಯಾಕ್ಸಿಮಮ್ ಇರ್ತದೆ. ಆರೋಗ್ಯದ ಬಗ್ಗೆ ಅತಿ ಕಾನ್ಸಂಟ್ರೇಷನ್, ನಾನು 1000 ಬಾರಿ ಹೇಳ್ತಾ ಇರ್ತೀನಿ ಮಿಥುನ ರಾಶಿಯವ್ರಿಗೆ, ಆರೋಗ್ಯದ ಸ್ವಲ್ಪ ಕಾನ್ಸಂಟ್ರೇಷನ್ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಪಂಚಮಾಧಿಪತಿ ತೃತೀಯ ಭಾವದಲ್ಲಿ ಕೇತು ಒಟ್ಟಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಪ್ರಾಬ್ಲಮ್ಮು, ಕಾಲು ಕೀಲು ನೋವುಗಳು ಇವೆಲ್ಲ ಸ್ಟಾರ್ಟ್ ಆಗಿಬಿಡ್ತಕ್ಕಂಥದ್ದು ಜಾಸ್ತಿ ಮಿಥುನ ರಾಶಿಯವರಿಗೆ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನದ ವಾತಾವರಣ ಮಿಥುನ ರಾಶಿಯವರು ನೋಡ್ಕೊಳ್ಳಿ.
ಕಷ್ಟ ನಷ್ಟಗಳು ದೂರ ಆಗುತ್ತೆ. ಏನು ಆತ್ಮವಿಶ್ವಾಸದ ಲೆವೆಲ್, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯವಾಗ್ತದೆ. ಸೂರ್ಯನೊಟ್ಟಿಗೆ ಗುರು ಇರೋದ್ರಿಂದ ಏನೇ ಬಂದರೂ ಸಹಿತವಾಗಿ ಪ್ರಬಲತೆಯನ್ನು ಕಾಣ್ಕೊಳ್ತೀರ, ಪ್ರಬಲವಾಗಿ ನಿಂತ್ಕೊಳ್ತೀರ. ಏನೇ ಸಮಸ್ಯೆ, ಸಂಗಾತಿ ಒಂದು ತಪ್ಪು ಮಾಡಿದ್ದ, ಆ ಸಮಸ್ಯೆಗೂ ಕೂಡ ನೀವು ಸ್ವಲ್ಪ ಅದನ್ನು ಓವರ್ಕಮ್ ಮಾಡಿ ಸೊ ಏನಾದರೂ ಅವ್ರಿಗೆ ಪ್ರೊಟೆಕ್ಷನ್ಸ್ ಆಗಿ ಕೊಡಬಹುದು ನಾನು, ಅದರಿಂದ ಸ್ವಲ್ಪ ಮಟ್ಟಿಗೆ ಅದು ಒಳ್ಳೆಯದಾಗ್ತಕ್ಕಂಥಿರುತ್ತೆ. ಕುಟುಂಬದ ವ್ಯಾಜ್ಯಗಳನ್ನು ತಪ್ಪಿಸ್ಬೋದು ಅಂತಕ್ಕಂಥ ಒಂದು ಮನೋಭಾವತೆ, ಒಂದು ಬದಲಾವಣೆ ನಿಮ್ಮಲ್ಲಿ ಕಂಡು ಬಂದೇ ಬರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸೊ ಅದನ್ನು ತಾವು ಸರಿಯಾದಂಥ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಮುಂದೆ ಬರ್ತಕ್ಕಂಥ ಕಾಲ ಭಾಳ ಬ್ಯೂಟಿಫುಲ್ ಆಗಿರ್ತದೆ, ತೊಂದರೆ ಇಲ್ಲ. ಹಾಗೆ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಾ ಬನ್ನಿ. ಹನುಮಾನ್ ಚಾಲೀಸ ಕಂಪಲ್ಸರಿ ಪ್ರತಿದಿನ ಪಠನೆಯನ್ನು ಮಾಡಿ. ಇದು ನಿಮಗೆ ಆತ್ಮಬಲದ ಶುದ್ಧಿಯೊಂದಿಗೆ ಧೈರ್ಯ ಬಲ ಕೊಡತಕ್ಕಂಥದ್ದು ಕೂಡ ಸತ್ಯ. ಅದೇ ರೀತಿಯಾಗಿ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ, ಹೇಗೆ ಫಲಾನುಫಲಗಳು? ಕಟಕ ರಾಶಿಯವರಿಗೆ ಗುರು ಅಸ್ತಂಗತನಾಗಿದ್ದಾನೆ, ಸೂರ್ಯ ಬಲವಿದೆ, ಖಂಡಿತ ಬಲವಿದೆ. ಸೂರ್ಯ ಕಟಕ ರಾಶಿ ಪ್ರವೇಶ, ಇಲ್ಲೊಂದು ಏನೇ ಬಂದರೂ ನಿಭಾಯಿಸ್ತೀನಿ ಅಂತಕ್ಕಂಥ ಮನೋಭಾವ ಈ ಕಟಕ ರಾಶಿಯವರಿಗೆ ಬರುತ್ತೆ. ಬೆಳಗ್ಗೆ ಆತ್ಮವಿಶ್ವಾಸ, ಸೂರ್ಯನ ನಕ್ಷತ್ರದಲ್ಲಿ ಸಂಚಾರವನ್ನು ಮೊದಲೇ ಮಾಡೋದ್ರಿಂದ ವಿಲ್ ಪವರ್ ಅಂತ ಕರಿತೀವಿ, ವಿಲ್ ಪವರ್ ಜಾಸ್ತಿ ಆಗ್ತದೆ. ಏನು ಕೆಲಸದಲ್ಲಿ ಅಡೆತಡೆ ಇತ್ತು, ಹಣಕಾಸು ಸರಿಯಾಗಿ ಬರ್ತಾ ಇರಲಿಲ್ಲ, ಯಾವುದೋ ಒಂದು ವಿಚಾರಕ್ಕೆ ಹೋಗಿದ್ದೆ, ಎಕ್ಸೆಟ್ರಾ ಇವೆಲ್ಲ ಇದ್ದಂಥ ಸಂದರ್ಭದಲ್ಲೂ ಸಹಿತವಾಗಿ ಸೂರ್ಯನ ಒಂದು ಸಂಯೋಗದಿಂದ ಒಂದು ವಿಲ್ ಪವರ್ ಇರುತ್ತೆ. ಹಣಕಾಸು ಅಥವಾ ನಿಮ್ಮ ಫ್ಯಾಮಿಲಿ ಯಾವುದೇ ವಿಚಾರಗಳನ್ನು ಬನ್ನಿ, ಕಟಕ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ನಿಮಗೆ ಆ ತಾಕತ್ತು ಬರುತ್ತೀಗ. ಓಕೆ, ನೋ ಪ್ರಾಬ್ಲಮ್, ನಾನು ಏನಾದರೂ ಬರಲಿ, ನಾನು ಅದನ್ನು ಮಾಡಿಯೇ ತೀರ್ತೀನಿ ಅಂತಕ್ಕಂಥ ಮನೋಧರ್ಮತೆ ಕಟಕ ರಾಶಿಯವ್ರಿಗೆ ಈಗ ಬಂದುಬಿಡುತ್ತೆ. ಸೊ ಇನ್ನೊಂದು ಕಟಕ ರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಬಂದರೆ ನೋಡಿ, ಇಲ್ಲಿ ಲಾಭಾಧಿಪತಿ ಧನಸ್ಥಾನದಲ್ಲಿ ಕೇತು ಒಟ್ಟಿಗಿದ್ದಾನೆ. ಹಣಕಾಸು ವಹಿವಾಟುಗಳು ಲಾಭ ಮತ್ತೊಂದು ನೋಡಬೇಕು ಅಂದರೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಬಹಳ ಪ್ರಯತ್ನಗಳು ಅವಶ್ಯಕ. ಖಂಡಿತವಾಗಿ ನಿಮ್ಮ ನಡತೆಯಿಂದ ಫ್ಯಾಮಿಲಿಯಲ್ಲಿ ಸಂತೋಷವನ್ನು ತರ್ಬೋದು, ನಿಮ್ಮ ನಡತೆಯಿಂದ ಫ್ಯಾಮಿಲಿಯಲ್ಲಿ ಅಸಮಾಧಾನವನ್ನು ಕೂಡ ತರ್ಬೋದು. ಅದೇ ರೀತಿಯಾಗಿ ಹಣಕಾಸಿನ ವಹಿವಾಟುಗಳಲ್ಲೂ ಕೂಡ ನಿಮ್ಮ ಒಂದು ಪರಿಶ್ರಮದಿಂದ ಹಣಕಾಸು ಚೆನ್ನಾಗಿರ್ತದೆ, ಅದೇ ನಿಮ್ಮ ಒಂದು ಲೇಸಿನೆಸ್ಸಿಂದ ಹಣಕಾಸು ಕೆಳಗೆ ಬೀಳುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ಒಂದು. ಆದಷ್ಟು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಕೆಲಸಗಾರರೊಟ್ಟಿಗಿನ ಸಂಬಂಧಗಳು ಎಷ್ಟು ಬೇಕೋ ಅಷ್ಟು ಕಟಕ ರಾಶಿಯವರು ಬೆಳೆಸ್ಕೊಳ್ಳಿ, ಅವಶ್ಯಕವಾಗಿ ಬೆಳೆಸ್ಕೋಬೇಕು. ಇಲ್ಲಾಂದರೆ ಒಳ್ಳೆದಿದೆ, ನೀವು ನಂಬ್ತೀರ, ಕೆಲಸಗಾರರನ್ನು ತುಂಬ ಚೆನ್ನಾಗಿ ನಂಬ್ತೀರಾ, ಖಂಡಿತ ಒಳ್ಳೆಯದು. ಅಫ್ಕೋರ್ಸ್ ನಿಮಗೆ ಆ ಒಂದು ಕೇಪಬಿಲಿಟಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಇರ್ತದೆ. ಆದರೂ ಸಹಿತವಾಗಿ ಕೆಲವೊಂದು ಮಾರ್ಗದ ವಿಚಾರವಾಗಿ ನೋಡಿದಾಗ ಅವರೆಲ್ಲ ಒಳ್ಳೆಯವರು ಕಂಡರು, ಕೆಲವೊಂದು ಬಾರಿ ಕೆಲಸಗಾರರು ಸ್ವಲ್ಪ ಮಟ್ಟಿಗೆ ನಿಮ್ಮ ಬಗ್ಗೆ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಕೆಲಸಗಾರರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಉತ್ತಮ. ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೇನೆ, ಕಟಕ ರಾಶಿಯವ್ರಿಗೆ ಆದಷ್ಟು ದುರ್ಗಾ ದೇವತೆಯ ಆರಾಧನೆ ಭಾಳ ಮುಖ್ಯ. ಎಚ್ಚರಿಕೆಯನ್ನು ಮುಂದಿಟ್ಕೊಂಡು ಹೋಗ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ವಿಚಾರ. ಹಾಗಾಗಿ ಸ್ವಲ್ಪ ದುರ್ಗಾ ದೇವತೆಯ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸಿಂಹರಾಶಿಯ ಫಲಕ್ಕೆ ಹೋಗೋಣ. ನೋಡಿ, ಸಿಂಹರಾಶಿಯವ್ರಿಗೆ ಯಾವ ಒಂದು ಫಲವಿದೆ ಈ ವಾರದಲ್ಲಿ? ಏನಾದರೂ ಬದಲಾವಣೆ, ಅಟ್ಲೀಸ್ಟ್ ಏನಾದರೂ ವಿದೇಶ ಪ್ರಯಾಣಗಳು ಅಥವಾ ಮತ್ತೊಂದು ಏನಾದರೂ ಬರಬಹುದಾ ಗುರುಗಳೇ? ಸೊ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ನೋಡಿ, ಒಂದು ಹೇಳ್ತೀನಿ, ಸಿಂಹರಾಶಿಯವರು ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಿಮಗೆ ಆಧ್ಯಾತ್ಮಿಕವಾಗಿ ತುಂಬ ಒಲವು ಬಂದ್ಬಿಡುತ್ತೀಗ. ಬಟ್ ಆರೋಗ್ಯನೂ ಸರಿಯಾಗಿ ನೋಡ್ಕೋಬೇಕು. ಎರಡು ವಿಚಾರಗಳು ಹೇಳ್ಬೋದು ಸಿಂಹರಾಶಿಯವ್ರಿಗೆ ವಾರದಲ್ಲಿ. ಆಧ್ಯಾತ್ಮಿಕ ಒಲವು, ಧರ್ಮದ ಒಲವು. ಆಫ್ಕೋರ್ಸ್ ನಾನು ಯಾವುದೇ ಧರ್ಮ, ಯಾವುದೇ ದೇವತೆಗಳನ್ನು ನಂಬ್ತಾ ಇರಲಿಲ್ಲ. ಯಾಕೋ ಈ ಒಂದು ಇತ್ತೀಚೆಗೆ ಆಫ್ಕೋರ್ಸ್ ಏನಾದರೂ ಆ ದೇವರ ಕಾರ್ಯಗಳು, ಮತ್ತೊಂದು ಈ ದೇವತೆಗಳ ಒಂದು ಅಟ್ಲೀಸ್ಟ್ ನಾಮಸ್ಮರಣೆ ಇವೆಲ್ಲ ಬಂದ್ಬಿಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಸಿಂಹರಾಶಿ ಲಗ್ನದಲ್ಲಿ ಶುಕ್ರ ಕೇತು ಇದ್ದಾನೆ, ದಶಮಾಧಿಪತಿಯಾಗಿ. ಎಲ್ಲ ಅಧಿಕಾರ ತ್ಯಾಗ, ಏನು ಬೇಡಪ್ಪ, ಯಾವ ಸವಾಸನೂ ಬೇಡ, ನನಗೆ ಏನು ಬೇಡ, ಏನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥ ಮನೋಭಾವತೆ ಈ ಸಿಂಹರಾಶಿಯಲ್ಲಿ ಬರ್ತಕ್ಕಂಥದ್ದು ಇರುತ್ತೆ. ಬಟ್ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಲಾಭ ಬರ್ತದೆ, ಲಾಭ ಬಂದರೂ ಸಹಿತವಾಗಿ ಲಾಭ ಬಂದರೂ ಸಹಿತವಾಗಿ
ಖರ್ಚಾಗ್ತಕ್ಕಂಥದ್ದು, ಅದು ಒಂದು ಉದ್ದೇಶ ಮಾರ್ಗವಾಗಿ ಖರ್ಚಾಗ್ಬೋದು, ಆರೋಗ್ಯದಲ್ಲಿ ಖರ್ಚಾಗ್ಬೋದು, ಇವೆಲ್ಲ ಜಾಸ್ತಿ ತೋರಿಸ್ತಕ್ಕಂಥದ್ದು ಇದೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸಿಂಹರಾಶಿಯವರು ನೋಡಿ 5 ಮತ್ತು 8ರ ಅಧಿಪತಿ ಅಸ್ತಂಗತನ ಆಗಿರೋದ್ರಿಂದ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ನಿಮಗೆ ಆ ಒಂದು ಜ್ಞಾನದ ಮುಖಾಂತರ ಬರ್ತಕ್ಕಂಥದ್ದು ಇರ್ತದೆ. ಏನು ಸ್ವಲ್ಪ ಸಹಾಯ ಹಸ್ತ ಜಾಸ್ತಿ ಮಾಡ್ತೀರಾ, ಯಾರಾದರೂ ನಿಮಗೆ ಕಷ್ಟ ಅಂತ ಬಂತು ಅಂದರೆ ಓಕೆ ನೋ ಪ್ರಾಬ್ಲಮ್ ನಾನಿದ್ದೀನಿ ಹೋಗು ಅಂತಕ್ಕಂಥ ಒಂದು ವಾಗ್ದಾನವನ್ನು ಕೊಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆತ್ಮವಿಶ್ವಾಸ ಡಬಲ್ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ ಇದು ಒಂದು ರೀತಿಯಾಗಿ ಭಾಳ ಶುಭವನ್ನು ತರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆದರೆ ಒಂದು ತಿಳ್ಕೊಳ್ಳಿ, ಅಷ್ಟಮದಲ್ಲಿ ಶನಿ ಸಂಚಾರವನ್ನು ಮಾಡ್ತದೆ. ಅನ್ನೆಸಸರಿಯಾಗಿ ನೀವು ಶತ್ರುಗಳು ಸಂಗಾತಿಗಳ ಬಗ್ಗೆ ಅನ್ನೆಸಸರಿ ಆಗಿರ್ತಕ್ಕಂಥ ಕಾಮೆಂಟು, ಅನ್ನೆಸಸರಿ ಆಗಿರ್ತಕ್ಕಂಥ ಜಗಳ, ವಾದ ವಿವಾದ, ಇದನ್ನು ಸಿಂಹರಾಶಿಯವರು ಸ್ವಲ್ಪ ತಪ್ಪಿಸ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಬೇಕು. ಸಿಂಹರಾಶಿ ಶುಕ್ರಕೇತು ಇದ್ದಾಗ ತನ್ನ ಬ್ಯೂಟಿ ಕಾನ್ಷಿಯಸ್ ಮೇಲೆ, ತನ್ನ ಬಗ್ಗೆ, ತನ್ನ ಆಲೋಚನೆಗಳ ಬಗ್ಗೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತೀರಾ. ಏನು ಬೇಡ, ಯಾವ ಸರ್ ಕೀರ್ತಿ ಪ್ರತಿಷ್ಠೆ ಬೇಡ, ನನ್ನ ಪಾಡಿಗೆ ನಾನು ಇರೋಣ ಅಂತಕ್ಕಂಥ ಮನೋಭಾವತೆ, ನನ್ನ ಫ್ಯಾಮಿಲಿ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡಿರೋಣ, ಯಾರಿಗೆ ಏನೇ ಹೇಳಿದ್ರೆ ಏನು ಪ್ರಯೋಜನ. ಸೊ ಲೈಕ್ ದಟ್ ಈ ಥರದ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಹಿವಾಟುಗಳು ಹೇಗಿರುತ್ತೆ, ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಬಟ್ ಈ ಸಂದರ್ಭ ನಿಮಗೆ ಸಿಂಹರಾಶಿಯವ್ರಿಗೆ ನಾನು ತಿಳಿಸ್ತಕ್ಕಂಥದ್ದು, ಸೇವ್ ದ ಮನಿ, ಸೇವ್ ದ ಪ್ರಾಪರ್ಟಿ, ಸೇವ್ ದ ಫ್ಯಾಮಿಲಿ, ಇದನ್ನು ಆದಷ್ಟು ಸ್ಲೋಗನ್ ಆಗಿಟ್ಕೊಂಡು ಮಾಡೋದಾದರೆ ಭಾಳ ಸಿಂಹರಾಶಿಯವ್ರಿಗೆ ಪ್ರಬಲವಾಗಿರ್ತಕ್ಕಂಥ ವಿಚಾರ ಬರುತ್ತೆ. ಆಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ಸೊ ಸಿಂಹರಾಶಿ ಸಾಧ್ಯವಾದಷ್ಟು ಕೂಡ ಶುಭದ ಒಂದು ಅಭಿವೃದ್ಧಿಗೋಸ್ಕರ ಸಾಧ್ಯವಾದಷ್ಟು ಹೆಸರು ಕೀರ್ತಿ ಪ್ರತಿಷ್ಠೆ ಚೆನ್ನಾಗಾಗಬೇಕು ಅಂದರೆ ಓಂ ಲಕ್ಷ್ಮೀ ನರಸಿಂಹೋ ತವದಾಸೋಹಂ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಕನ್ಯಾ ರಾಶಿಯವರ ಈ ವಾರದ ಫಲ ಹೇಗೆ? ಕನ್ಯಾ ರಾಶಿಯರಿಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಲಗ್ನಾಧಿಪತಿ ದಶಮದಲ್ಲಿ ಸಂಚಾರವನ್ನು ಮಾಡುತ್ತೆ, ನಷ್ಟಾಧಿಪತಿ ಕೂಡ ಲಾಭದಲ್ಲಿ ಸಂಚಾರವನ್ನು ಮಾಡುತ್ತೆ. ಬಾಧಕವನ್ನು ಕೊಡ್ತಕ್ಕಂಥದ್ದು ಅಸ್ತಂಗತನಾಗಿದ್ದಾನೆ, ಇದೊಂದು ಸುದಿನವಾಗಿರ್ತಕ್ಕಂಥ ವಿಚಾರ. ನಿಮ್ಮ ಸಂಗಾತಿಯೇ ನಿಮಗೆ ಬಾಧೆಯನ್ನು ಕೊಡ್ತಾ ಇದ್ದರು, ಸಂಗಾತಿ ಅಥವಾ ಪಾರ್ಟ್ನರ್ ಇದ್ದಲೇ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇತ್ತು. ಬಟ್ ಅಫ್ಕೋರ್ಸ್ ದಿಸ್ ಇಸ್ ದ ಗುಡ್ ಟೈಮ್. ಕನ್ಯಾ ರಾಶಿ ನನ್ನ ಯಾರು ವಿಚಾರಗಳನ್ನು ನೋಡ್ತಿದ್ರೋ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು ಈ ವಾರದಲ್ಲಿ ಕಾಣುತ್ತೆ. ಬಟ್ ಏನೇ ಸಮಸ್ಯೆಗಳು ಬಂದರೂ, ಖರ್ಚುಗಳು ಬಂದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಕೇಪಬಿಲಿಟಿ ನಿಮಗೆ ಬಂದುಬಿಡುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಖಂಡಿತ ಇವತ್ತು ಹೇಳ್ತಾ ಇದ್ದೀನಿ, ಕನ್ಯಾ ರಾಶಿಯವ್ರಿಗೆ ಹೋಗಿರ್ತಕ್ಕಂಥ ಮರ್ಯಾದೆ ವಾಪಸ್ ಬರ್ತದೆ. ಜನಗಳು ಬೆಲೆ ಕೊಡ್ತಾ ಇರಲಿಲ್ಲ, ಇಟ್ ಕಮ್ ಬ್ಯಾಕ್ಸ್ ರಿಟರ್ನ್ಸ್ ಡೆಫಿನೆಟಾಗಿ ಬಂದ್ಬಿಡುತ್ತೆ. ಸ್ವಲ್ಪ ಸಂಗಾತಿಗೂ ಕೂಡ, ಸಂಗಾತಿ, ಬಿಸ್ನೆಸ್ ಪಾರ್ಟ್ನರ್ಸು, ಸಾರ್ವಜನಿಕ, ಇವರಲ್ಲಿ ಭಿನ್ನಾಭಿಪ್ರಾಯ, ಕೆಟ್ಟ ಅಭಿಪ್ರಾಯ ಇರತಕ್ಕಂಥದ್ದು ಒಳ್ಳೆಯ ಅಭಿಪ್ರಾಯಕ್ಕೆ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ. ಹಣಕಾಸು ವಹಿವಾಟುಗಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಅತಿ ಅವಶ್ಯಕ ವಿಚಾರ. ಇದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ಬೋದು, ಇದೊಂದು ಸಾಧ್ಯತೆಗಳನ್ನು ತೋರಿಸುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಆಸಕ್ತಿ ಕಡಿಮೆ ಇರುತ್ತೆ, ಆಸಕ್ತಿ ಜಾಸ್ತಿ ಬಳಸ್ಕೊಂಡ್ರೆ ಇಟ್ಸ್ ವೆರಿ ಗುಡ್, ಡೌಟೇ ಬೇಡ. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿ ಚೆನ್ನಾಗಿ ನಡೀತದೆ, ತೊಂದರೆ ಇಲ್ಲ. ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ವಾರದ ಫಲ. ದಾಂಪತ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ದುರ್ಗಾದೇವಿಗೆ ಈ ಚಂದನದ ಅಭಿಷೇಕವನ್ನು ಮಾಡಿಸ್ತಾ ಬನ್ನಿ. ಖಂಡಿತ ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತದೆ. ಜೊತೆಗೆ ಶುಕ್ರನ ಮಂತ್ರಗಳು, ಹಾಗೆ ಸ್ವಲ್ಪ ಸಕ್ಕರೆಯನ್ನು ಇರುವೆ ಗುಡಿಗೆ ಆಗ್ತಕ್ಕಂಥದ್ದು, ಇವೆಲ್ಲ ಶುಭ ಫಲ ಪ್ರಾಪ್ತಿ ಆಗ್ಬಿಡುತ್ತೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ತುಲಾರಾಶಿಯವ್ರಿಗೆ ಈಗ ಈ ಒಂದು ವಿಚಾರಕ್ಕೆ ಬಂದಾಗ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ತನ್ನ ಕೆಲಸದಲ್ಲಿ ಆದಷ್ಟು ನಾನು ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರಮಾಣವನ್ನು ತಲುಪಬೇಕು, ಒಂದು ಸ್ಟ್ರಾಟಜಿ ಅಂದರೆ ಅಟ್ಲೀಸ್ಟ್ ಪೊಟೆನ್ಷಿಯಾಲಿಟಿ ಬೆಳೆಸ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಈ ವಾರದಲ್ಲಿ ಕಂಡುಬರುತ್ತೆ, ಡೆಫಿನೆಟಾಗಿ ಬರ್ತದೆ. ಹಣಕಾಸು ಏರುಪೇರಾಗ್ಬೋದು, ದಾಂಪತ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ವ್ಯಾವಹಾರಿಕ ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆಗಳು ಬರಬಹುದು, ಅಥವಾ ನೀವು ನಂಬಿರ್ತಕ್ಕಂಥ ಪಾರ್ಟ್ನರ್ಶಿಪ್ಗಳು ಮೋಸ ಮಾಡಬಹುದು. ಅವೆಲ್ಲವಾದರೂ ಸಹಿತವಾಗಿ ತುಲಾರಾಶಿಯವ್ರಿಗೆ
ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಬರುತ್ತೆ. ಇದು ಸತ್ಯ. ಮ್ಯಾಕ್ಸಿಮಮ್ ಏನೇನು ಡಿಟ್ಯಾಚ್ಮೆಂಟೋ ಮತ್ತೊಂದು ಎಲ್ಲ ಇತ್ತೋ ಆ ಕಾನ್ಫಿಡೆಂಟ್ ಲೆವೆಲ್ ಖಂಡಿತವಾಗಿ ಜಾಸ್ತಿ ಬರುತ್ತೆ. ಬಟ್ ಒನ್ ಥಿಂಗ್, ತುಲಾರಾಶಿಯವರು ನೋಡಿ, 6ರ ಸ್ಥಾನ ಶನಿ ಇರೋದ್ರಿಂದ ಸಾಲದ ಮೊರೆ ಕಡಿಮೆ ಮಾಡಿ ಫಸ್ಟ್ ಹೇಳ್ತಾ ಇದ್ದೆ ನಾನು. ಸಾಲ ಮಾಡ್ತೀನಿ, ಮತ್ತೊಂದು ಮಾಡಿ, ಇದನ್ನು ಮಾಡ್ತೀನಿ, ನೋ ವೇ. ಈಗ ಸಾಲ ಮಾಡಿದ್ರೆ ತುಂಬ ಟಫ್ ಆಗ್ತದೆ. ಸಾಲದ ವಿಚಾರವನ್ನು ಬಿಟ್ಟು ಸಾಧ್ಯವಾದಷ್ಟು ಕೂಡ ನೀವು ಬುದ್ಧಿವಂತಿಕೆ ಶಕ್ತಿಯಿಂದ ಮಾಡಿದ್ರೆ ಭಾಳ ಅಭಿವೃದ್ಧಿ ಆಗ್ತದೆ. 11ರ ಅಧಿಪತಿ ಕೂಡ ದಶಮದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಬೆಳಗ್ಗೆ ಗುರು ಕೂಡ ಅಸ್ತಂಗತನಾಗಿರೋದ್ರಿಂದ ಇದೊಂದು ರಿಟ್ರೀವಿಂಗ್ ಕಾಲ. ಅಂದರೆ ಏನು, ಮತ್ತೆ ಅಫ್ಕೋರ್ಸ್ ಆ ಆತ್ಮಬಲ ಸೂರ್ಯನಿಂದ ಬರ್ತಕ್ಕಂಥ ಸಂಯೋಗದಿಂದ ಬರುತ್ತೆ. ಖಂಡಿತ ತುಲಾರಾಶಿಯವರು ಆತ್ಮವಿಶ್ವಾಸದಿಂದ ಮಾಡ್ತಕ್ಕಂಥ ಕೆಲಸಗಳು ಭಾಳ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ವಾರದಲ್ಲಿ ನಾನು ನೋಡ್ಬೋದು. 9ರ ಅಧಿಪತಿ ವಕ್ರನಾಗಿರೋದ್ರಿಂದ ಇದು ಒಂದು ರೀತಿಯಾಗಿ ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ಫಲಗಳಾಗ್ತದೆ. ಸೊ ಏನಾದರೂ ಒಂದು ಫರ್ದರ್ ಸ್ಟೆಪ್ ಇಡಬೇಕಾದ್ರೆ, ಯಾರಾದರೂ ಒಂದು ಸಹಾಯ ಕೇಳಬೇಕಾದ್ರೆ ಹಲವಾರು ಬಾರಿ ಆಲೋಚಿಸ್ತೀರಾ. ಅಫ್ಕೋರ್ಸ್ ಇವರ ಸಹಾಯ ತಾಗ್ಬೋದಾ, ಇವರ ಡಿಪೆಂಡೆನ್ಸಿ ಇರ್ಬೋದಾ, ಇದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ಆಲೋಚನೆಗಳು ಬಂದುಬಿಡುತ್ತೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸಾಧ್ಯವಾದಷ್ಟು ನೋಡಿ, ಹಣಕಾಸು ವಹಿವಾಟುಗಳ ಬಗ್ಗೆ ಎಚ್ಚರವಾಗಿರಿ. ಇದಕ್ಕಿದ್ದಾಗೆ ಖರ್ಚುಗಳು ಬರುತ್ತೆ. ನೀವು ಕೂಡ ಆಂಜನೇಯ ದೇವಸ್ಥಾನ ಭೇಟಿ, ಸ್ವಲ್ಪ ತೊಗರಿ ಬೇಳೆ ದಾನ ಅವಶ್ಯಕವಾಗಿ ಮಾಡಿ. ಹನುಮಾನ್ ಚಾಲೀಸ ಪಠನೆ ನಿಮಗೂ ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಒಂದು ತಿಳ್ಕೊಳ್ಳಿ, ವೃಶ್ಚಿಕ ರಾಶಿಯವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಖಂಡಿತವಾಗಿ ಇದೊಂದು ಜ್ಞಾನೋದಯದ ಸಮಯ. ಆತ್ಮವಿಶ್ವಾಸದ ಲೆವೆಲ್ ಡೆಫಿನೆಟಾಗಿ ಜಾಸ್ತಿ ಆಗಿಬಿಡುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಹೇಗೆ ನೋಡಿ, 7ಮ ಸ್ಥಾನದಲ್ಲಿ ಕುಜನಿ ಸಂಚಾರವನ್ನು ಮಾಡ್ತದೆ, ಹೌದಲ್ವೋ? ಈ ಸಂಚಾರದ ಒಂದು ಕಾಲ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತದೆ. ಇನ್ನೊಂದು ಮುಖ್ಯವಾಗಿ 5ಮ ಅಧಿಪತಿಯಾಗಿರ್ತಕ್ಕಂಥ ಗುರು ಅಸ್ತಂಗತನಾಗ್ತಾನೆ 9ರಲ್ಲಿ. ಸೂರ್ಯನೊಟ್ಟಿಗೆ ಕನ್ಜಕ್ಷನ್ಸ್ ತಗೊಂಡಾಗ ನಿಮ್ಮ ಆತ್ಮವಿಶ್ವಾಸದ ಲೆವೆಲ್ ಡೆಫಿನೆಟಾಗಿ ಜಾಸ್ತಿ ಆಗಿಬಿಡುತ್ತೆ. ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ಒಂದು ವಿಚಾರಗಳಲ್ಲಾಗಿರ್ಬೋದು, ಸ್ವಲ್ಪ ಇನ್ನಷ್ಟು ಕೂಡ ಈಗ ಆಲ್ರೆಡಿ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತಾ ಬರ್ತದೆ. ರಾಶಿ ಅಧಿಪತಿ 7ಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಕುಟುಂಬದ ಮೇಲೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ವೃಶ್ಚಿಕ ರಾಶಿ ಮುಖ್ಯವಾಗಿರ್ತಕ್ಕಂಥದ್ದು 12ರ ಅಧಿಪತಿ ದಶಮದಲ್ಲಿದ್ದಾನೆ, 7ಮಾಧಿಪತಿ ದಶಮದಲ್ಲಿದ್ದಾನೆ. ಒಂದು ರೀತಿಯಾಗಿ ಸಾರ್ವಜನಿಕ ವಿಚಾರಗಳಲ್ಲಿ ನಾನು ಏನು ಚೆನ್ನಾಗಿ ಕಾಣಬೇಕು, ಅವರೊಟ್ಟಿಗೆ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಗಳು ಲಭ್ಯವಾಗಬೇಕು, ಇವೆಲ್ಲ ವಿಚಾರ ನಿಮ್ಮ ತಲೆಯಲ್ಲಿ ಬರ್ತದೆ. ಬಟ್ ಒನ್ ಥಿಂಗ್, ನಿಮಗೆ ಹಣಕಾಸು ವಹಿವಾಟುಗಳು ಧನಾಧಿಪತಿ ಅಸ್ತಂಗತನಾಗಿರೋದ್ರಿಂದ ಸ್ವಲ್ಪ ಹಣಕಾಸು ಏರುಪೇರಾಗಬಹುದು. ಆದರೆ ಸೂರ್ಯನ ಒಂದು ಪ್ರಭಾವ 9ರ ಸ್ಥಾನ, 2 ಜ್ಞಾನ ಮತ್ತು ಆತ್ಮವಿಶ್ವಾಸ ಎರಡರಿಂದ ಕೂಡ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಸರಿದೂಗಿಸ್ತಕ್ಕಂಥ ಕೇಪಬಿಲಿಟಿ ನಿಮಗೆ ಬರ್ತದೆ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದಾರೋ ಸ್ವಲ್ಪ ಮಟ್ಟಿಗೆ ನೀವು ಈ ಒಂದು ವಾರದಲ್ಲಿ ಆದಷ್ಟು ಕೂಡ ಆ್ಯಕ್ಟಿವ್ನೆಸ್ಸನ್ನು ಜಾಸ್ತಿ ಬೆಳೆಸ್ಕೊಳ್ಳಿ. ಸೋಂಬೇರಿತನ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ವೃಶ್ಚಿಕ ರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಜೊತೆಗೆ ಲಾಭಾಧಿಪತಿ ಇರೋದ್ರಿಂದ ಒಂದೇ ಒಂದು ಭಾಳ ಅವಕಾಶಗಳು ನಿಮಗೆ. ಏನು ಈ 12 ಮನಿ LIC ಯಾವುದಾದ್ರೂ ಮೆಚೂರಿಟಿಗೆ ಬರ್ತಕ್ಕಂಥದ್ದು, ಅಥವಾ 12 ಮನಿ ಪ್ರಾಪ್ತಿ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಹಣನ ಬರುತ್ತೋ ಹೇಗೋ ಅಂತಕ್ಕಂಥ ವಿಚಾರ ನಿಮಗೆ 100% ಬಂದುಬಿಡುತ್ತೆ. 200% ಖಂಡಿತ ಬರ್ತದೆ. ಬಟ್ ಎಕ್ಸೈಟ್ಮೆಂಟ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ವೃಶ್ಚಿಕ ರಾಶಿ ಎಕ್ಸೈಟ್ಮೆಂಟ್ಸನ್ನು ಬೆಳೆಸ್ಕೊಳ್ಳಿ, ವ್ಯಾವಹಾರಿಕವಾಗಿರ್ತಕ್ಕಂಥ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ. ಖಂಡಿತವಾಗಿ ಭಾಳ ವಿಶೇಷತೆ ಬರುತ್ತೆ. ನೋಡಿ, ಏನೇ ಸಮಸ್ಯೆಗಳು ಬಂದರೂ, ಮಂದಬುದ್ಧಿ, ಪಂಚಮಶನಿ ಎಕ್ಸೆಟ್ರಾ ಬಂದರೂ ಕೂಡ ಇಟ್ಸ್ ಆ್ಯನ್ ಆ್ಯಕ್ಟಿವ್ ಆಗಿದ್ದರೆ ಎವ್ರಿಥಿಂಗ್ ವಿಲ್ ಬಿ ಗುಡ್. ಖಂಡಿತವಾಗಿ ಪ್ರತಿಯೊಂದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ವೃಶ್ಚಿಕ ರಾಶಿಯವರಿಗೆ ಕೊಡ್ತದೆ. ಗುರುವಿನ ಬಲ ಅಸ್ತಂಗತನಾದರೂ ಕೂಡ ಸೂರ್ಯನ ಸಂಯೋಗದ ಬಲದಿಂದಾಗಿ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಖಂಡಿತ ತುಂಬ. ನೀವು ಒಳಗಡೆ ಇರತಕ್ಕಂಥವ್ರು ಸ್ವಲ್ಪ ಆಚೆ ಬನ್ನಿದ್ರೆ ಗ್ರೋ ಆಗೋಕ್ಕೆ ಟ್ರೈ ಮಾಡಿ, ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ವೃಶ್ಚಿಕ ರಾಶಿಯವರಿಗೆ ಸದಾ ಯಾವಾಗಲೂ ಕೂಡ ಇನ್ವಾಲ್ವ್ಮೆಂಟ್ ಇನ್ ವರ್ಕ್ ಇದ್ದಾಗ
ಖಂಡಿತವಾಗಿ ಅವ್ರಿಗೆ ಸುವರ್ಣ ಅವಕಾಶಗಳು ಪ್ರಾರಂಭವಾಗ್ತದೆ. ಒಂದು ಸ್ಟ್ರಾಟಜಿ, ತನ್ನ ಕೆಲಸದಲ್ಲಿ ಒಂದು ಪೊಟೆನ್ಷಿಯಾಲಿಟಿ ಜ್ ಇದೆಲ್ಲ ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ವ್ಯಾವಹಾರಿಕವಾಗಿ ಖಂಡಿತವಾಗಿ ಶುಭವಿರ್ತಕ್ಕಂಥದ್ದು ಇರುತ್ತೆ. ಒಂದು ಎಕ್ಸ್ಪೆಕ್ಟೇಷನಿಗೆ ರೀಚ್ ಆಗದಿದ್ದರೂ ಕೂಡ ಒಂದು ಆವರೇಜ್ ಆಗಿ ಹೋಗ್ತಕ್ಕಂಥದ್ದು ಕೂಡ ಇರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಹಯಗ್ರೀವ ಮಂತ್ರಗಳನ್ನು ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿ ಸಾಧ್ಯವಾದಷ್ಟು ಕೂಡ ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ವವೇ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಕನ್ಫ್ಯೂಷಿಂಗ್ ನೇಚರನ್ನು ಕಡಿಮೆ ಮಾಡುತ್ತೆ. ಇನ್ನು ಆರೋಗ್ಯದ ವಿಚಾರ ವೃಶ್ಚಿಕ ರಾಶಿಯವರಿಗೆ ಬರೋದಾದರೆ ಸ್ವಲ್ಪ ನಿಮ್ಮ ಎಕ್ಸೈಟ್ಸ್ಮೆಂಟ್ಸಿಂದ ಸ್ವಲ್ಪ BP ಲೆವೆಲ್ ಜಾಸ್ತಿ ಆಗ್ಬೋದು. ಹೊರತುಪಡಿಸಿದ್ರೆ ಇನ್ನೆಲ್ಲ ಕೂಡ ಒಂದು ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಗುರುವಿನ ನಾಮಸ್ಮರಣೆ ಅತೀ ಅವಶ್ಯಕ. ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಬರುತ್ತದೆ. ಸಾಧ್ಯವಾದರೆ ಒಂದೇ ಒಂದು ಅರಿಶಿಣದ ಕೊಂಬನ್ನು ನೀವು ಒಂದು ಹಳದಿ ವಸ್ತ್ರದಲ್ಲಿ ಸುತ್ತಿ ನಿಮ್ಮ ಬ್ಯಾಗೋ ಅಥವಾ ನಿಮ್ಮ ವ್ಯಾಲೆಟಲ್ಲೋ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಓಂ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರವನ್ನು ಕನಿಷ್ಠ ಪಕ್ಷ ಪ್ರತಿದಿನ 21 ಬಾರಿಯಾದರೂ ಪಠಣೆಯನ್ನು ಮಾಡಿ ಆಗಿಂದಾಗೆ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡೋದು ಅವಶ್ಯಕ. ಧನುರಾಶಿಯವರ ಈ ವಾರದ ಫಲ ಹೀಗಿರುತ್ತೆ ನೋಡೋಣ. ಧನುರಾಶಿಯವ್ರಿಗೆ ಏನು ಕೆಲಸಗಳು ಮಾಡಬೇಕಾಗಿತ್ತೋ, ನಾನೇನಾದರೂ ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಅಂತಕ್ಕಂಥ ಅನುಮಾನ ದೃಷ್ಟಿ ನಿಮಗೆ ಬಂದುಬಿಡುತ್ತೀಗ. ನಾನು ತೊಗೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇದೆಯೋ, ಇದು ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಆಲೋಚನೆಗಳು ಖಂಡಿತವಾಗಿ ಬರ್ತದೆ. ನೋಡ್ಕೊಳ್ಳಿ, ಮನೆ ಆಸ್ತಿಯ ಬಗ್ಗೆ ನಾನು ತೊಗೊಂಡಿರ್ತಕ್ಕಂಥದ್ದು ರಾಂಗ್ ಆರ್ ರೈಟ್, ಇದು ನಿಮ್ಮ ತಲೆಯಲ್ಲಿ ಬರುತ್ತೆ. ಬಟ್ ಒನ್ ಥಿಂಗ್ ಧನುರಾಶಿಯವ್ರಿಗೆ ಹೇಳ್ತಿದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಆದಷ್ಟು ಸಾತ್ವಿಕವಾಗಿಟ್ಕೊಳ್ಳಿ. ಯಾಕೆಂದರೆ ಧನುರಾಶಿ ಸಾತ್ವಿಕ ಭಾವದ ಮನೋಧರ್ಮ. ಈ ಧನುರಾಶಿ ಸಾಧ್ಯವಾದಷ್ಟು ಕೂಡ ತಪ್ಪುಗಳನ್ನು ಮಾಡ್ತಾ ಬಂದರೆ ಖಂಡಿತವಾಗಿ ನೀವು ಏಳಿಗೆ ಆಗೋದು ಸ್ವಲ್ಪ ಕಷ್ಟವಾದ ಸಮಯವಾಗ್ತದೆ. 9ರ ಸ್ಥಾನ ಸಹಾಯ, ಇಲ್ಲಿ ಸಹಾಯನೇ ಕೊಡೋಣ ನೀವು. 9ರ ಸ್ಥಾನವಾಗಿರೋದ್ರಿಂದ ಯಾವಾಗಲೂ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟರು ಇನ್ನೊಬ್ಬರಿಗೆ ಸಹಾಯದ ಗುಣವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಎಲ್ಲರಿಗೂ ಒಳ್ಳೊಳ್ಳೆ ಡಯಾಗ್ನೈಸ್ ಮಾಡ್ತೀರಾ, ಅಫ್ಕೋರ್ಸ್ ಎಲ್ಲ ಡಯಾಗ್ನೈಸ್ ಕೊಡ್ತೀರಾ, ಬಟ್ ಸ್ವತಃ ತಾವು ಮಾಡಬೇಕು ಅಂತ ಬಂದಾಗ ಹಿಂದೇಟು ಹೊಡಿತೀರಾ. ಇದು ಸ್ವಲ್ಪ ಧನುರಾಶಿಯವರಿಗೆ ಈ ಸ್ವಭಾವತಃ ಇದೊಂದು ಈ ವಾರದ ಪ್ರಾಬ್ಲಮ್ ಆಗ್ಬೋದು. 9ರ ಅಧಿಪತಿ ಅಷ್ಟಮದಲ್ಲಿದ್ದಾನೆ, ಇಲ್ಲ ಸಲ್ಲದೆಲ್ಲ ಹಾಕೋಬೇಡಿ. ಆಮೇಲೆ ತಂದೆಯ ಆಸ್ತಿ ಬಗ್ಗೆ, ಆಮೇಲೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆದಷ್ಟು ಕೂಡ ಒಳ್ಳೆಯ ಒಂದು ಬುದ್ಧಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಯಾಕೆಂದರೆ ಗುರು ಅಸ್ತಂಗತ ದೃಷ್ಟಿ ಇತ್ತು, ಶನಿಯ ಮೇಲೆ ಸ್ವಲ್ಪ ಆ್ಯಕ್ಟಿವ್ನೆಸ್ ಮಾಡ್ಕೊಂಡು ಓದ್ತಾ ಇದ್ರಿ, ಅದು ಕೂಡ ಸ್ವಲ್ಪ ಮಟ್ಟಿಗೆ ಗುರು ಅಸ್ತಂಗತನಾಗಿರೋದ್ರಿಂದ ಇದು ಸ್ವಲ್ಪ ಹಿನ್ನಡೆಯನ್ನು ಧನುರಾಶಿಯವ್ರಿಗೆ ತರ್ತಕ್ಕಂಥವ್ರಿರುತ್ತೆ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣ ಲೆವೆಲಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ. ನೀವು ಲೋನೋ ಮತ್ತೊಂದು ಅಪ್ಲೈ ಮಾಡಿದ್ರೆ ಸ್ವಲ್ಪ ಸ್ಯಾಂಕ್ಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಧನುರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ. ಇನ್ನು ಫ್ಯಾಮಿಲಿಯ ವಿಚಾರ ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ. ಹಾಗೆ ಧನುರಾಶಿಯವರು ಈ ಮುಖ್ಯವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳು ಹೇಗಿರುತ್ತೆ, ವ್ಯಾಪಾರ ವಹಿವಾಟುಗಳು ಕೂಡ ಮಂದಗತಿಯಲ್ಲಿ ನಡೀತದೆ. ಸಾಧ್ಯವಾದಷ್ಟು ಧನುರಾಶಿಯವರು ಸಹೋದರಗಳ ಅಂದರೆ ನಡುವಿನ ಸಂಬಂಧವನ್ನು ಒಂದು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ತಕ್ಕಂಥದ್ದು ಅವಶ್ಯಕ. ಖಂಡಿತವಾಗಿ ಅದನ್ನು ಕಾಪಾಡ್ಕೊಳ್ಳಿ. ಅನ್ನೆಸೆಸರಿ ಆಗಿರ್ತಕ್ಕಂಥ ಬ್ಲೇಮ್ ಮಾಡೋದನ್ನು ಬಿಡಿ. ಇದು ಧನುರಾಶಿಯವರಿಗೆ ನಾನು ಹೇಳ್ತಕ್ಕಂಥ ವಿಚಾರ. ಆದಷ್ಟು ಕೂಡ ಆ್ಯಕ್ಟಿವ್ ಆಗಿ ಮಾತನ್ನು ಕಡಿಮೆ ಮಾಡಿಕೊಂಡು ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ಶುಭದಾಯಕವಾಗ್ತಕ್ಕಂಥ ಇರ್ತದೆ. ನೋಡಿ, ಹಾಗೆ 6ರ ಅಧಿಪತಿ 9ರಲ್ಲಿರೋದ್ರಿಂದ ಸ್ವಲ್ಪ ಕೆಲಸದಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟ್ ಆಗಬಹುದು. ಬಿ ಕೇರ್ಫುಲ್. ಹೌದು, ಸತ್ಯ. ಕೆಲಸದಲ್ಲೂ ಕೂಡ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಧನುರಾಶಿ ಬದಲಾವಣೆ ಸಮಯ ಬಂದರೂ ಬರಬಹುದು. ಅದು ಜಾತಕದ ಪ್ರಕಾರವನ್ನು ನೋಡ್ಕೋಬೇಕಾಗುತ್ತೆ. ಧನುರಾಶಿಯವ್ರಿಗೆ ಸಮಸ್ಯೆಗಳ ಪ್ರಮಾಣ ಅಥವಾ ಅಡೆತಡೆಗಳು ದೂರ ಆಗಲಿಕ್ಕೋಸ್ಕರ ಗಣಪತಿಗೆ ಗರಿಕೆ ಹಾರ ಅಥವಾ ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಸ್ವಲ್ಪ ಶುಭದಾಯಕವಾಗ್ತಕ್ಕಂಥದ್ದು ಇರ್ತದೆ. ಮಕರ ರಾಶಿಯವರ ಫಲಾಫಲ ಹೇಗೆ? ಏನಾದರೂ ಬದಲಾವಣೆ ಅಥವಾ ವಿಶೇಷತೆ ಏನಾದರೂ ಇರುತ್ತಾ, ಅಥವಾ ಅಲ್ಲಿ ಯಾವುದರಲ್ಲಿ ಸಮಸ್ಯೆ ಟ್ರಬಲ್ ಬರ್ತಕ್ಕಂಥದ್ದು ಇರ್ತದೆ? ನೋಡಿ, ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ
ರಾಶಿ ಅಧಿಪತಿಯಾಗಿರ್ತಕ್ಕಂಥ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತದೆ. ಧನಸ್ಥಾನದಲ್ಲಿ ರಾಹು, ಕುಟುಂಬ ಸ್ಥಾನದಲ್ಲಿ ರಾಹು. ಇನ್ನೂ ಮುಖ್ಯವಾಗಿರ್ತಕ್ಕಂಥದ್ದು ಗುರು ನೇರ ದೃಷ್ಟಿ ಇತ್ತು, ಗುರು ಕೂಡ ಅಸ್ತಂಗತ ಮೌಢ್ಯನಾಗ್ತಾನೆ. ಆದರೆ ಸೂರ್ಯನ ಬಲ ಇರುತ್ತೆ. ನೀವು ತಪ್ಪು ಮಾಡೋದೋ ಅಥವಾ ವ್ಯಾವಹಾರಿಕವಾಗೋ ಅಥವಾ ಪಾರ್ಟ್ನರ್ಶಿಪ್ಪಲ್ಲೋ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡ್ಕೊಳ್ಳಿ, ಏನೇ ಸಮಸ್ಯೆಗಳು ಬಂದರೂ ಸಹಿತವಾಗಿ ಸಮಸ್ಯೆ ಬರ್ತದೆ. ಮಕರ ರಾಶಿ ಪಾರ್ಟ್ನರ್ಶಿಪ್ಪು, ದಾಂಪತ್ಯ ಮತ್ತೊಂದು ಬಂದರೂ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ಮಕರ ರಾಶಿಯವರಿಗೆ ಬರ್ತದೆ. ಇದು ಸತ್ಯ, ಮ್ಯಾಕ್ಸಿಮಮ್ ಸತ್ಯ. ನೋಡಿ, ಇನ್ನೊಂದು ಹೇಳ್ತೀನಿ, 6ರ ಅಧಿಪತಿಯಾಗಿರ್ತಕ್ಕಂಥದ್ದು, 6ರ ಅಧಿಪತಿ ಮಕರ ರಾಶಿ 6ರಲ್ಲೇ ಇದ್ದಾನೆ, ವಕ್ರಗತಿಯಲ್ಲಿದ್ದಾನೆ. ಬುದ್ಧಿವಂತಿಕೆಯಿಂದ ಕೆಲಸವನ್ನು ತೊಗಿಸ್ಕೊಂಡ್ಬಿಡ್ತೀರ. ದಿಸ್ ಇಸ್ ದ ಫ್ಯಾಕ್ಟ್ 200%. ಹಾಗೆ ಮಕರ ರಾಶಿ ಸ್ನೇಹಿತರೊಟ್ಟಿಗೆ ಸಂಬಂಧ, ವ್ಯವಹಾರ, ಇದನ್ನು ಬಹಳಷ್ಟು ಕೇರ್ಫುಲ್ ಆಗಿ ಮಾಡ್ತಕ್ಕಂಥದ್ದು ಈ ವಾರದಲ್ಲಿ ಅತಿ ಮುಖ್ಯ. ಹಣಕಾಸು ವಹಿವಾಟುಗಳು, ರಾಹು ಕೂಡ ಧನಸ್ಥಾನದಲ್ಲಿದ್ದಾನೆ. ದುಡ್ಡು ಕೊಟ್ಟರು ಮಟಾಶ್ ಮುಗೀತು. ಹಾಗಾಗಿ ಮಕರ ರಾಶಿ ಬಿ ಕೇರ್ಫುಲ್ ಆನ್, ಭಾಳಷ್ಟು ಕೇರ್ಫುಲ್ ಆಗಿರಿ. ಬಟ್ ಒನ್ ಥಿಂಗ್, ನಿಮಗೇನೇ ಸಮಸ್ಯೆಗಳು ಬಂದರೂ ಕೂಡ ಪ್ರಬಲವಾಗಿರ್ತಕ್ಕಂಥ ವಿಚಾರ, ಆತ್ಮವಿಶ್ವಾಸದ ಲೆವೆಲ್ ಚೆನ್ನಾಗಿರುತ್ತೆ. ಈ ಆತ್ಮವಿಶ್ವಾಸ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡುತ್ತೆ. ಹಾಗೆ ನೀವು ವ್ಯಾಪಾರ ವಹಿವಾಟುಗಳ ಬಗ್ಗೆ ಚಿಂತನೆಗಳನ್ನು ಮಾಡೋದಾದರೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ಹಣಕಾಸಿನ ಅಧಿಪತಿ ಆಗಿರ್ತಕ್ಕಂಥ ಗುರು ಅಸ್ತಂಗತನಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಬಂಡವಾಳದ ವಿಚಾರಗಳಿಗೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇನ್ನು ಕೆಲಸ ಕಾರ್ಯಗಳು ಒಂದು ಸಾಧಾರಣವಾಗಿ ನಡೀತಕ್ಕಂಥಿರ್ತದೆ. ಆದರೂ ಕೂಡ ಭಾಳ ವಿಶೇಷವಾಗಿ ನೀವು ಯಾವುದಾದ್ರೂ ಒಂದು ಸರ್ಕಾರದ ಪ್ರತಿನಿಧಿನೋ, ಸರ್ಕಾರದ ವಿಚಾರದಲ್ಲೋ ಅಥವಾ ಸರ್ಕಾರದ ಒಂದು ಹಸ್ತಕ್ಷೇಪಗಳು, ಇವೆಲ್ಲದರಲ್ಲೂ ಕೂಡ ಏನಾದರೂ ಒಂದು ರೀತಿಯಾಗಿ ಸಕ್ಸಸ್ ರೇಟ್ ಸ್ವಲ್ಪ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಬರ್ತದೆ. ಯಾವುದಾದ್ರೂ ಒಂದು ಡಿಗ್ನಿಫೈಡ್ ಆಗಿರ್ತಕ್ಕಂಥ ಕೆಲಸ, ಹುದ್ದೆಯಲ್ಲಿ ಸ್ವಲ್ಪ ಅಥಾರಿಟಿಗೆ ಹೋಗಬೇಕು ಅಂತಕ್ಕಂಥವ್ರು ಆಗಿರ್ಬೋದು. ಈ ಅಥಾರಿಟಿಗೆ ಹೋಗ್ತಕ್ಕಂಥವ್ರಲ್ಲೇ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಡೆತಡೆ ಬಂದರೂ ಕೂಡ ಸ್ವಲ್ಪ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸೊ ಮಕರ ರಾಶಿ, ನೀವು ಸಹಿತವಾಗಿ ಮುಖ್ಯವಾಗಿರ್ತಕ್ಕಂಥದ್ದು ಗಣಪತಿ, ದುರ್ಗಾ ಗಣಪತಿ ಆರಾಧನೆ ಅತಿ ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥಿರುತ್ತೆ. ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ಬೋದು. ವಿದ್ಯಾರ್ಥಿ ವರ್ಗದವರಿಗೆ ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ನಥಿಂಗ್ ಟು ವರಿ, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಒಳ್ಳೆಯದು. ಕುಂಭರಾಶಿಗೆ ಬರೋಣ. ಸೊ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ? ಕುಂಭರಾಶಿಯವ್ರಿಗೇನಾದರೂ ಬದಲಾವಣೆ ಅಥವಾ ಆತ್ಮವಿಶ್ವಾಸ, ಇನ್ನೇನಾದರೂ ಪ್ರಾಬ್ಲಮ್ಸ್ ಬರಬಹುದಾ? ಒಂದು, ಕುಂಭರಾಶಿ ನೋಡಿ, ಧನಸ್ಥಾನದಲ್ಲಿ ಶನಿ ಇದ್ದಾನೆ, ಲಗ್ನದಲ್ಲಿ ರಾಹು ಇದ್ದಾನೆ, ತೃತೀಯಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡ್ತದೆ. ಬುಧ ಸಹಿತವಾಗಿ ವಕ್ರನಾಗಿ ಬುಧ ಸ್ವಸ್ಥಾನದಲ್ಲೇ ಇದ್ದಾನೆ. ಕುಂಭರಾಶಿಯ ಫಲಾನುಫಲಗಳು ಚತುರ್ಥ ಷಷ್ಠಭಾವದಲ್ಲಿ ಗುರು ಮತ್ತು ಸೂರ್ಯರಿದ್ದಾರೆ. ಸಪ್ತಮ ಸ್ಥಾನದಲ್ಲಿ ಶುಕ್ರಕೇತು ಇದ್ದಾನೆ. ಇವೆಲ್ಲವನ್ನು ನೋಡಿದಾಗ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ವಾರದ ಸಂಚಾರ ಸಹಿತವಾಗಿ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲೇ ಪ್ರಾರಂಭವಾಗ್ತದೆ. ಪಂಚಮದಲ್ಲಿ ಸೂರ್ಯನಿದ್ದ ಷಷ್ಠಭಾವಕ್ಕೆ ಬರ್ತಾ ಇದ್ದಾನೆ. ಸಪ್ತಮಾಧಿಪತಿ ಷಷ್ಠಭಾವ. ಮುಖ್ಯವಾಗಿರ್ತಕ್ಕಂಥ ವಿಚಾರ ಕುಂಭರಾಶಿಯವರು ತಿಳ್ಕೊಳ್ಳಿ. ಈ ವಾರದಲ್ಲಿ ಯಾವುದೇ ಕಾರಣಕ್ಕೂ ಸಹಿತವಾಗಿ ಕುಟುಂಬ, ನಿಮ್ಮ ಪಾರ್ಟ್ನರ್ಶಿಪ್, ಹಾಗೆ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮುಖ್ಯ. ಇದು ಅವಶ್ಯಕವಾಗಿ ಮಾಡಿ. ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ತೂಗಿಸ್ಕೊಳ್ತೀರಾ, ಅದು ಓಕೆ, ನಥಿಂಗ್ ಟು ವರಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಕಾನ್ಫಿಡೆಂಟ್ ಲೆವೆಲ್ ಅಂತೂ ಜಾಸ್ತಿ ಆಗಿಬಿಡುತ್ತೆ ಕುಂಭರಾಶಿಯವ್ರಿಗೆ. ಏನು ಕೆಲಸ, ಸಾಲ, ಈ ವಿಚಾರದಲ್ಲಿ ನಾನು ಓಕೆ, ನಾನು ಕೇಪಬಲ್ ಆಗಿ ಏನು ಮಾಡಬಹುದು ಅಂತಕ್ಕಂಥ ಮನೋಭಾವತೆ 100% ಬರುತ್ತೆ. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಕೆಲಸದಲ್ಲಿ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕಾಣ್ತಕ್ಕಂಥದ್ದು ಇರುತ್ತೆ. ಸೊ ಆದಷ್ಟು ಡಿವೋಟಿಂಗ್ ಮೈಂಡನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಕುಂಭರಾಶಿಯವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಏನಾದರೂ ನೀವೇನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸು ಅಥವಾ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪರಸ್ತ್ರೀ ಪರಪುರುಷ ವ್ಯಾಮೋಹಗಳಿದ್ದಲ್ಲಿ ಕುಂಭರಾಶಿಯವ್ರಿಗೆ ಎಚ್ಚರ. ಇದು ಭಾಳ ಅವಶ್ಯಕವಾಗಿ ನೋಡ್ಕೊಳ್ಳಿ. ಡಿಟ್ಯಾಚ್ಮೆಂಟ್ಸ್ ಇನ್ ಮೆರಿಟಲ್ ಲೈಫ್, ಒಂದು ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರ್ತದೆ. ಇದನ್ನು ಸರಿಯಾಗಿ ಗಮನಿಸಬೇಕು. ಯಾಕೆಂದರೆ ಸಪ್ತಮಾಧಿಪತಿ 6ರಲ್ಲಿ ಸಂಚಾರವನ್ನು ಮಾಡ್ತದೆ.
ಗುರು ಕೂಡ ಅಸ್ತಂಗತನಾಗಿರೋದ್ರಿಂದ ನೀವು ತಪ್ಪುಗಳು ಮಾಡಿದ್ರೂ ಸಹಿತವಾಗಿ ಗುರುವಿನ ಜ್ಞಾನದಿಂದ ಸರಿ ಮಾಡ್ಕೊಳ್ತಿದ್ರಿ, ಹಾಗೆ ಹೀಗೆ ಎಂದು. ಬಟ್ ಇನ್ನು ಆಗೋದಿಲ್ಲ. ಇದನ್ನು ಸ್ವಲ್ಪ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕುಲಂಕುಷವಾಗಿ ಆಲೋಚನೆಗಳನ್ನು ಮಾಡಬೇಕು. ರಾಹು ಕೂಡ ನಿಮ್ಮ ಲಗ್ನದಲ್ಲೇ ಇದ್ದಾನೆ, ಸಪ್ತಮ ದೃಷ್ಟಿ ಶುಕ್ರನಲ್ಲಿದೆ. ಇಲ್ಲಿಗಲ್ ಆಕ್ಟಿವಿಟೀಸ್ ಈಸ್ ಮೋಸ್ಟ್ ಡೇಂಜರಸ್. ಕುಂಭರಾಶಿ ಸಾಧ್ಯವಾದಷ್ಟು ಸಾತ್ವಿಕವಾಗಿರತಕ್ಕಂಥ ವಿಚಾರಗಳಿಗೆ ಪ್ರೇರಣೆಯನ್ನು ಕೊಡಿ. ಕುಟುಂಬದ ಮೇಲೆ ಹೆಚ್ಚಿನ ಕಾಳಜಿಯನ್ನು ಅವಶ್ಯಕವಾಗಿ ವಹಿಸಿ. ಹಣಕಾಸು ವಹಿವಾಟುಗಳು ಖಂಡಿತವಾಗಿ ಸರಿದೂಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಸತ್ಯ. ಮ್ಯಾಕ್ಸಿಮಮ್ ಇದೊಂದು ಹೋರಾಟದ ಸಮಯವಾಗಿರೋದ್ರಿಂದ ಕುಂಭರಾಶಿಯವರಿಗೆ ವೆಲ್ ಆ್ಯಂಡ್ ಗುಡ್, ನಥಿಂಗ್, ಸಮಾಧಾನವಾಗಿ ಹೋಗ್ತಕ್ಕಂಥದ್ದು ಒಳ್ಳೆಯದು. ಬುದ್ಧಿವಂತಿಕೆಯಿಂದ ಹೋಗಿ. ವಿದ್ಯಾರ್ಥಿ ವರ್ಗದವರಿಗೆ ಬ್ಯೂಟಿಫುಲ್. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಬರ್ತಕ್ಕಂಥದ್ದು ಇರುತ್ತದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಕ್ಕಂಥದ್ದು ಸಹಿತವಾಗಿ ಇದೆ. ಕುಂಭರಾಶಿಯವರು ಸಾಧ್ಯವಾದಷ್ಟು ಕೂಡ ದುರ್ಗಾ ಗಣಪತಿಯ ಆರಾಧನೆ ಇನ್ನಷ್ಟು ಶುಭದಾಯಕವಾಗ್ತಕ್ಕಂಥದ್ದು ಇರ್ತದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಫಲಾಫಲ ಹೇಗೆ? ಸೊ ಉತ್ತರಾ ಪಾಲ್ಗುಡಿ ನಕ್ಷತ್ರದಿಂದಲೇ ಪ್ರಾರಂಭವಾಗ್ತದೆ, ಹೌದಲ್ವೋ? ನೋಡಿ, ಮ್ಯಾಕ್ಸಿಮಮ್ ಹೇಳ್ತೀನಿ, ಗುರು ಅಸ್ತಂಗತನಾಗಿದ್ದರೂ ಸಹಿತವಾಗಿ ಮ್ಯಾಕ್ಸಿಮಮ್ ನಿಮ್ಮ ಸೂಪರ್ ಆಗಿರ್ತಕ್ಕಂಥ ಬುದ್ಧಿಯಿಂದ, ಅಂದರೆ ಆತ್ಮವಿಶ್ವಾಸದ ಬಲದಿಂದ ಎಲ್ಲವನ್ನು ಸರಿದೂಗಿಸ್ತೀರ. ಫ್ಯಾಮಿಲಿಯ ವಿಚಾರದಲ್ಲಿ, ವ್ಯಾವಹಾರಿಕ ವಿಚಾರದಲ್ಲಿ, ಸಾರ್ವಜನಿಕ ವಿಚಾರದಲ್ಲಿ ಒಳ್ಳೆ ಕಾನ್ಫಿಡೆಂಟ್ ಲೆವೆಲ್ ಬರುತ್ತೆ. ನಿಮಗೆ ಶನಿ ಲಗ್ನದಲ್ಲಿದ್ದಾನೆ. ಬುದ್ಧಿಶಕ್ತಿಯನ್ನು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಖಂಡಿತ ಬಂದೇ ಬರ್ತದೆ. ನಿಧಾನವಾಗಬಹುದು, ಆತುರದ ಬುದ್ಧಿ ಕಡಿಮೆ ಆಗ್ತಕ್ಕಂಥದ್ದೇ ತುಂಬ ಜಾಸ್ತಿ ತೋರಿಸ್ತದೆ. ಲಗ್ನಾಧಿಪತಿ ಅಸ್ತಂಗತನಾಗಿ ಮೌಢ್ಯನಾದರೂ ಕೂಡ ಭಯಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಯತ್ನ ಒಂದು ವಿಚಾರ, ಅದೇ ಕಾರಣಕ್ಕೂ ಕೂಡ ಆಸ್ತಿ ವಿಚಾರ, ಸಹೋದರ ವಿಚಾರ, ಅಕ್ಕಪಕ್ಕದ ವಿಚಾರ, ಅನ್ನೆಸಸರಿ ಆಗಿರ್ತಕ್ಕಂಥ ಮೂಗು ತೋರಿಸ್ತಕ್ಕಂಥದ್ದು, ಗಲಾಟೆ ಮಾಡ್ಕೊಳ್ತಕ್ಕಂಥದ್ದನ್ನು ಬಿಡಿ, ಸಾಕು, ಇನ್ನೇನು ಬೇಡ. ಅದರ್ವೈಸ್ ಎವ್ರಿಥಿಂಗ್ ವಿಲ್ ಬಿ ನಿಧಾನಕ್ಕೆ ಗುಡ್ ಆಗ್ತಾ ಬರುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಅತ್ಯಂತ ಶುಭದ ಕಾಲ. ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಪ್ರಯತ್ನದಿಂದ ಗೆಲುವು ಸಾಧ್ಯತೆ ಇರುತ್ತೆ. ನಿಮಗೆ ಏನೇ ಸಮಸ್ಯೆ ಬಂದರೂ ಖಂಡಿತ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗೆ ಈ ವಾರದಲ್ಲಿ ಬಂದೇ ಬರ್ತದೆ. ಮ್ಯಾಕ್ಸಿಮಮ್ ನಡೀತದೆ, ತೊಂದರೆ ಇಲ್ಲ. ಬಟ್ ಈ ಕ್ಲ್ಯಾಶಸ್ಸನ್ನು ತಪ್ಪಿಸ್ಬೇಕು ಯಾರೋ ಮೀನರಾಶಿಯಲ್ಲಿರ್ತಕ್ಕಂಥವ್ರು. ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಒಂದು ಆತ್ಮವಿಶ್ವಾಸದ ಲೆವೆಲ್ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಎಲ್ಲವೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ವಾರವಾಗಿ ಪರಿಣಾಮವನ್ನು ಬೀರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲಾಫಲ. ಸ್ನೇಹಿತರೆ, ನಮ್ಮ ಪೇಜ್ನ ಯಾರು ಫಾಲೋಅಪ್ ಮಾಡ್ತಾ ಇಲ್ಲ, ಕೂಡಲೇ ನಮ್ಮ ಪೇಜನ್ನು ಫಾಲೋಅಪ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋಸ್ನ ಪ್ರತಿಯೊಬ್ಬರು ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ವಿಡಿಯೋಗಳನ್ನೇ ಮಾಡಿದ್ದೇನೆ. ಪ್ರತಿಯೊಂದು ನಮ್ಮ ವಿಡಿಯೋಗಳನ್ನು ತಾವು ವೀಕ್ಷಣೆಯನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.